ಕಾರ್ಪೊರೇಷನ್ ಇಂಜಿನಿಯರ್ ಹೇಳಿದ ಮಾತು ಕೇಳಿದ್ರ ನಿಮ್ಗೆ ಅಲ್ಲೇ ಹುಗುಲ್ ಬಿಡ್ಸಕ್ಕೆ ಎಲ್ಲಾರ್ಗೂ ಏನ್ ತಿಳ್ಕೊಂಡೆ ಕಾರ್ಪೊರೇಷನ್ ಅಂದ್ರೆ ಏನ್ ತಿಳ್ಕೊಂಡೆ छोड़ो छोड़ दो अंदर तक का सामान जाएगा कहाँ तक का सामान जाएगा चलो चलो अंदर चलो चलो अंदर चलो अंदर ನೀವು ಇಲ್ಲೆಲ್ಲ ಇರ್ತೀರಿ ಹುಡುಗರು ಬಂದು ನಿಂದಿರ್ತಾರೆ ಹುಡುಗಿಯರು ಪಾಸ್ ಆಗುವಾಗ ಇಂಥ ಕೈ ಹಚ್ತಾರೆ ಈಗ ನಾನು ನಿಮ್ಮ ಮ್ಯಾಗ ಪೊಲೀಸ್ ಕಂಪ್ಲೇಂಟ್ ಹಾಕಬೇಕು ಏನು ಮಾಡಬೇಕು ಸೊ ಇದು ನನ್ನ ಫಸ್ಟ್ ವಾರ್ನಿಂಗ್ ಇಲ್ಲ ನೀವೇನಿಲ್ಲ ಇಲ್ಲಿ ಯಾರು ನಿಮ್ಗೆ ತಿನ್ನಾಕ ಬರ್ತಾರಲ್ಲ ಅವ್ರ ಯಾವ ಹುಡುಗಿಯರ್ ಕೈ ಹಚ್ಚಿದಾರಲ್ಲ ಆ ಹುಡುಗಿಯರ್ಗೂ ನಾ ಬೇಕಾದ್ರೆ ಕೋರ್ಟ್ ಮುಂದೆ ತಂದು ನಿಂದಿರ್ತೇನೆ ಅವಾಗ ಇದು ಅಂಗಡಿ ಖಾಯಮ ಬಂದಾಗ್ತೈತಿ ಅದಕ್ಕೆ ದಯವಿಟ್ಟು ನಿಮ್ಮ ಅಂಗಡಿ ಏನೈತಿ ಒಳಗೆ ನಾವು ದುಡ್ಕೊಂಡು ತಿನ್ನಬಾರ್ದು ಹೊರಗಂದ್ರ ಸರ್ ಮೇಡಮ್ ಒಂದು 5-10 ನಿಮಿಷ ಹಿಂದೆ ಹೊರಗಿಟ್ಟದು ಮೇಡಮ್ ಅವ್ರು ಇಷ್ಟು ಬೇಕಾಡಕ್ ನಮ್ ಇದ್ರ ಮೇಲೆ ಇರ್ತಾರು ಅವ್ರ ಸಾಮಾನ್ಯ ದಿನ ಏನು ಈಗ RPD ರೋಡಲ್ಲಿ ಈಗ ಗೋಗ್ಟೆ ಕಾಲೇಜು ಮತ್ತು KLS ಕಾಲೇಜ್ ಮುಂದೆ ಏನು ನಮಗೆ ಸಾರ್ವಜನಿಕವಾಗಿ ಈಗ ರೀಸೆಂಟಾಗಿ ಕಂಪ್ಲೇಂಟ್ಗಳು ಏನು ಬರ್ತಾ ಇತ್ತು ಅಂದರೆ ಈಗ ಹೆಣ್ಮಕ್ಳು ರೋಡಲ್ಲಿ ನಡೀತಾ ಇರುವಾಗ ಮತ್ತೊಂದು ಈ ರೋಡ್ ಫುಟ್ಪಾತ್ ಮೇಲ್ಗಡೆ ಕೆಲವೊಂದು ಅಂಗಡಿಗಳನ್ನ ಇಟ್ಕೊಂಡು ಅವರಿಗೆ ತೊಂದರೆಗಳಾಗ್ತಾ ಇದೆ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಅಂತ ಈ ರೀತಿ ಕಂಪ್ಲೇಂಟ್ಗಳು ಬರ್ತಾ ಇತ್ತು. ಈ ಒಂದು ಇದರಲ್ಲಿ ನಾವು ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ನೋಡಿದಾಗ ಎಲ್ಲ ಫುಟ್ಪಾತ್ ಮೇಲ್ಗಡೆ ಒಂದು ಮುಂಚಾವಣಿ ಹಾಕಿರೋದು, ಕೆಲವೊಂದು ಅಂಗಡಿಗಳನ್ನ ಇಟ್ಟಿರೋದು ಇದು ಗಮನಿಸಿ ನಾವು ಇಮಿಡಿಯೇಟ್ಲಿ ಇದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಕೊಂಡು ಈಗ ಒಂದು ಕಾರ್ಯಾಚರಣೆ ಆರಂಭಿಸಿದ್ದೀವಿ. ಈ RPD ರೋಡಲ್ಲಿ ಫ್ರಮ್ ಬಿಗಿನಿಂಗಿಂದ ಈಗ ಇಲ್ಲಿ ತನಕ ಈಗ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಫುಟ್ಪಾತ್ನ ಮೇಲ್ಗಡೆ ಅತಿಕ್ರಮವಾಗಿ ಏನಾದರೂ ಟೆಂಪ್ರರಿ ಶೆಲ್ಟರ್ಗಳು ಹಾಕೊಂಡಿರ್ಬಹುದು, ಟೆಂಪ್ರರಿಯಾಗಿ ಏನೋ ಒಂದು ಅಂಗಡಿಗಳ ರೀತಿ ಹಾಕಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳ ರೀತಿ ಹಾಕಿರ್ಬೋದು, ಇವುಗಳನ್ನೆಲ್ಲ ತೆಗೆಸ್ಕೊಂಡು ನಾವು ಈ ಒಂದು ಕಾರ್ಯಾಚರಣೆನ ಈ ಒಂದು ದಿನ ಮಾಡ್ತಾ ಇದ್ದೀವಿ. ಅತಿಕ್ರಮಣ ಮಾಡಿರೋದು ಎಚ್ಚರಿಕೆಯನ್ನು ಅಪೂರ್ಣ ಪ್ರಮಾಣದ ಇದು ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯಾದ ಎಚ್ಚರಿಕೆನೇ ಇದು. ಯಾಕೆಂದ್ರೆ ಈಗ ಮಹಾನಗರ ಪಾಲಿಕೆಯಲ್ಲಿ ಈಗ ರೋಡ್ಸು ಮತ್ತೆ ಏನು ಈ ಫುಟ್ಪಾತ್ಗಳಿರುತ್ತೆ ಇದು ಸಾರ್ವಜನಿಕರ ಆಸ್ತಿ ಆಗಿರುತ್ತೆ. ಅದರಲ್ಲಿ ಜನ ಓಡಾಡಕ್ಕೆ ಸುಗಮವಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ರೋಡ್ಗಳು ಏನು ಟ್ರಾಫಿಕ್ ಇಂದ ಸದಾ ನಿರತವಾಗಿರೋದ್ರಿಂದ ಜನರ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಫುಟ್ಪಾತ್ಗಳನ್ನ ಬಿಲ್ಡ್ ಮಾಡಿರ್ತೀವಿ. ಆ ಫುಟ್ಪಾತ್ಗಳು ಅದಕ್ಕೆ ಏನಕ್ಕೆ ನಾವು ಬಿಲ್ಡ್ ಮಾಡಿರ್ತೀವಿ ಅದಕ್ಕೆ ತಕ್ಕಂತೆ ಅದು ಯೂಸ್ ಆಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆನ ನಾವು ಮಾಡ್ತಾ ಇದ್ದೀವಿ. ಹೌದು, ಈಗ ಅವರು ಕೂಡ ಈಗ ನಮ್ಮ ಸ್ವತಂತ್ರ ಹೋರಾಟಗಾರರು ಕೂಡ ಇಷ್ಟೊತ್ತಿಲ್ಲ ಇದ್ರು, ಅವ್ರ ಹತ್ರನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅವರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ ಅವರು ತಮ್ಮ ಒಂದು ಇದನ್ನ ಕಂಪ್ಲೇಂಟ್ ನಮಗೆ ಆಲ್ರೆಡಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಾಚರಣೆ ಮಾಡಿದ್ವಿ ಇದು ಎಲ್ಲ ಕ್ಲಿಯರ್ ಆಗಿದೆ.